ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಕಳೆದ 9 ತಿಂಗಳಿನಿಂದ ಬಾಹ್ಯಾಕಾಶ ನೌಕೆಯಲ್ಲಿ ಅನಿರೀಕ್ಷಿತವಾಗಿ ಭೂಮಿಗೆ ಬರಲಾಗದೆ ಉಳಿದ ಸುನೀತಾ ವಿಲಿಯಮ್ಸ್ ಸೇರಿದಂತೆ 4 ಜನ ಗಗನಯಾತ್ರಿಗಳು ಭೂಮಿಗೆ ಸುರಕ್ಷಿತವಾಗಿ ಇಳಿದಿರುವುದಕ್ಕೆ ಅನಂತಪುರಂನ ವೈಜ್ಞಾನಿಕ ಪರಿಷತ್ ಸದಸ್ಯರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಕರ್ತ ಬಿಡಿ ರವಿಕುಮಾರ್ ಮಾತನಾಡಿ, ಇಂದಿನ ಮಹಿಳೆಯರಿಗೆ ಮಾದರಿಯಾದ ಸುನೀತಾ ವಿಲಿಯಮ್ಸ್ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದ್ದಾರೆ. ಮಹಿಳಾ ಗಗನಯಾತ್ರಿಯಾಗಿ ಅವರು ತೋರಿದ ಸಾಹಸ ಯಾರು ಮರೆಯುವಂತಿಲ್ಲ. ಅದರಲ್ಲೂ ಭಾರತ ಮೂಲದ ಮಹಿಳೆಯಾಗಿ ಈ ನಾಡಿಗೆ ಹೆಸರು ತಂದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವೈಜ್ಞಾನಿಕ ಪರಿಷತ್ನ ಪ್ರಮುಖರು ಭಾಗಿಯಾಗಿದ್ದರು. 6 ದಿನ ಅತಿ ಸುದೀರ್ಘವಾದ ಒಂದು ಪ್ರಯಾಣ ಅಂತಲೇ ಹೇಳ್ಬೋದು. ಇದನ್ನು ಮುಗಿಸಿ ಇವತ್ತೇನು ಬಂದಿದ್ದಾರೆ, ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಈ ದಿನ ನಮ್ಮ ದೇಶದ 2ನೇ ಮಹಿಳೆ ಅಂತಲೇ ಹೇಳ್ಬೋದು. ಕಲ್ಪನಾ ಚಾವ್ಲಾ ನಂತರ ಇವರು 2ನೇ ಮಹಿಳೆಯಾಗಿ ಸುಮಾರು 3 ಬಾರಿ ಈ ಒಂದು ಯಶಸ್ವಿ ತಮ್ಮ ರಿಸರ್ಚ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಒಂದು ಸಂಭ್ರಮಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಧನ್ಯವಾದ. ನಮ್ಮ ಭಾರತದ ಹೆಮ್ಮೆಯ ಪುತ್ರಿ ಸುನೀತಾ ವಿಲಿಯಮ್ಸ್ ಅವರು ಇನ್ನು ಗಗನಯಾತ್ರೆಯನ್ನು ಮುಗಿಸಿ ಮತ್ತು ನಮ್ಮ ತಾಯ್ನೆಲಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಮೊದಲು ನಮ್ಮೆಲ್ಲರ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ಪರವಾಗಿ ಪೂರ್ವವಾದ ಅಭಿನಂದನೆ ಸಲ್ಲಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಮೊದಲನೇದಾಗಿ ಗಗನಯಾತ್ರೆಯನ್ನು ಕಲ್ಪನಾ ಚಾವ್ಲಾ ಅವರು ಗಗನಯಾತ್ರೆಯನ್ನು ಮುಗಿಸಿದ್ದು ಮುಗಿಸುವಂಥ ಸಮಯದಲ್ಲಿ ಅವಘಡಗಳು ಸಂಭವಿಸಿದ್ದನ್ನು ನಿಧನರಾಗಿದ್ದಾರೆ. ಮತ್ತು ಸುನೀತಾ ವಿಲಿಯಮ್ಸ್ ಅವರು 9 ತಿಂಗಳ ಕಾಲ ನಿರಂತರವಾಗಿ ಗಗನಯಾತ್ರೆಯನ್ನು ಮುಗಿಸಿ ಆರೋಗ್ಯವಂತರಾಗಿ ಇಂದು ನಮ್ಮ ತಾಯ್ನಾಡಿಗೆ ಬಂದಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಮಾಡ್ತೀವಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಸ್ತರಣೆಯಿಂದ ಅವರು ಬೆಳಿಗ್ಗೆ ಇವತ್ತು ಆಶಿಸ್ತಾನೆ. ಆದ್ಮೇಲೆ ಇವತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಸಂಭ್ರಮಾಚರಣೆಯನ್ನು ಆಚರಿಸ್ತಿದ್ದೀವಿ. ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ, ನಮ್ಮ ಭಾರತೀಯ ಮೂಲದ ಒಬ್ಬ ಮಹಿಳೆ ನಾಸಾದಿಂದ ಜೂನ್ 5, 2024ರಂದು ಕೇವಲ 8 ದಿನಗಳ ಅವಕಾಶಕ್ಕಾಗಿ ನಮ್ಮ ಬಾಹ್ಯಾಕಾಶಕ್ಕೆ ಹೋದಂಥ ಧೀರ ವನಿತಾ ಮಹಿಳೆ ವಿಲಿಯಮ್ಸ್. ಇವರ ಜೊತೆಗೆ ವಿಲ್ಮೋರ್ ಅವರು ಸಹ ಹೋಗ್ತಾರೆ. ಒಟ್ಟು 4 ಜನ ಇವರ ಜೊತೆಯಲ್ಲಿರ್ತಾರೆ. ಆ 8 ದಿನಗಳು ಹೋಗಬೇಕಾದಂಥ ಸುನೀತಾ ವಿಲಿಯಮ್ಸ್ ಅವರು ತಾಂತ್ರಿಕ ದೋಷದಿಂದ ನವಮಾಸಗಳನ್ನು ಹೊತ್ತು ಅಂದರೆ 9 ತಿಂಗಳ ತನಕ ಆ ಬಾಹ್ಯಾಕಾಶದಲ್ಲಿ ಉಳಿತಾರೆ. ಸೊ ಆಗ ಅಲ್ಲಿ ಪಟ್ಟಂಥ ಹಲವಾರು ಕಷ್ಟಗಳು ಹಾಗೂ ಅಲ್ಲಿದ್ದಂಥ ಊಟದ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಇವೆಲ್ಲವನ್ನು ಎದುರಿಸಿ ಅವರು ಈ ದಿನ 3:35ಕ್ಕೆ ಇವತ್ತಿನ ಬೆಳಗಿನ ಜಾವ 3:35ಕ್ಕೆ ಲ್ಯಾಂಡ್ ಆಗಿರುವಂಥದ್ದು ನಾವು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇವೆ. ಸೊ ಇಂಥ ಒಂದು ಧೀರ ಮಹಿಳೆ ನಮ್ಮ ಭಾರತೀಯ ಮೂಲದವರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಇದೆ. ಭಾರತದ ಪದ್ಮಭೂಷಣ ಪ್ರಶಸ್ತಿ ಪಡೆದಂತೆ ರಾಷ್ಟ್ರದ ಹಲವಾರು ಪ್ರಶಸ್ತಿಗಳನ್ನು ನಾಸಾ ವಿಶ್ವಸಂಸ್ಥೆಯಲ್ಲೂ ವಿಜ್ಞಾನ ಸಂಸ್ಥೆಯಲ್ಲೂ ತೆಗೆದುಕೊಂಡಿರೋದನ್ನು ನಾವು ನಿಮ್ಮ ಗಮನಕ್ಕೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂಥ ಸುನೀತಾ ವಿಲಿಯಮ್ಸ್ ಅವರು ನಮ್ಮ ಗುಜರಾತಿನ ಪಾಂಡ್ಯ ಅವರವರ ಮಗಳಾಗಿ ಅಮೇರಿಕದಲ್ಲಿ ಜನನವನ್ನು ತಾಳ್ತಾರೆ. ಸೊ ಇಂಥವರು ನಮ್ಮ ದೇಶದಲ್ಲಿದ್ದಂಥವರು ನಮ್ಮ ಗುಜರಾತಿಗೂ ಸಹ ಹಿಂದೆ ಬಂದು ಹೋಗಿರೋದನ್ನು ನಾವು ನೆನಪಿಸ್ತೇವೆ. ಆದರೆ ಇವತ್ತು ಈ ಭಾರತೀಯ ಮೂಲದ ಮಹಿಳೆ ಇವರು 2ನೇ ಬಾಹ್ಯಾಕಾಶ ಗಗನಯಾತ್ರಿ. ಆದರೆ ಈ ಹಿಂದೂ ಸಹ ಕಲ್ಪನಾ ಚಾವ್ಲಾ ಅವರು ಸಹ ಮೊದಲನೇ ಗಗನಯಾತ್ರಿ ಆಗಿರೋದನ್ನು ನಾವು ನೆನೆಸ್ಕೋಬೇಕಾಗತ್ತೆ. ಈಗ ವಿಜ್ಞಾನ ಉನ್ನತೀಕರಣ ಆಗಿರುವಂಥದ್ದು ಮತ್ತು ಈಗಿನ ಬರುವಂಥ ಮುಂದಿನ ಪೀಳಿಗೆಗಳಿಗೆ, ವಿಜ್ಞಾನಿಗಳಿಗೆ ಹಾಗೂ ತಂತ್ರಜ್ಞಾನಿಗಳಿಗೆ ಈ ಒಂದು ಸುನೀತಾ ವಿಲಿಯಮ್ಸ್ ಅವರ ವಿಶೇಷವಾದಂಥ ಧೈರ್ಯ, ಶಕ್ತಿ ಹಾಗೂ ಅವರ ಒಂದು ಕಾರ್ಯಾಚರಣೆ ನಿಜವಾಗಿ ಅಮೋಘವಾದದ್ದು ಮತ್ತು ಪ್ರಶಂಸನೀಯವಾಗಿರುವಂಥದ್ದು. ಹೀಗೆ ನಮ್ಮ ಭಾರತದ ಒಬ್ಬ ಮಹಿಳೆಗಾಗಿ ಈಗಾಗಲೇ 8 ದಿನಗಳಿಗೆ ಬರಬೇಕಾದವರು 9 ತಿಂಗಳ ಗರ್ಭ ಧರಿಸಿ ಹೊರಬರುವಂಥ ಮಗುವಿನ ರೀತಿಯಲ್ಲಿ ಸುಖದಿಂದ ನಗುತ್ತಾ ಬಾಹ್ಯಾಕಾಶದಿಂದ ನಮ್ಮ ಭೂಮಿಗೆ ಬಂದಿದ್ದಾರೆ ಇವತ್ತು 3:35ಕ್ಕೆ. ಸೊ ಹಾಗಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ಇಡೀ ಆನಂದಪುರದಲ್ಲಿ ಸಿಹಿಯನ್ನು ವಿತರಿಸುವುದರ ಮೂಲಕ ನಾವು ಸಂಭ್ರಮಾಚರಣೆಯನ್ನು ಆಚರಿಸ್ತೀವಿ. ಮುಂದಿನ ದಿನಗಳಲ್ಲಿ ಇವರ ಎಲ್ಲ ಮಾಡಿರುವಂಥ ಕಾರ್ಯಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿ ಅಂತ ಹೇಳ್ತಾ, ಸುನೀತಾ ವಿಲಿಯಮ್ಸ್ ಅವರಿಗೆ ಇನ್ನೂ ಸಹ ಕೇವಲ 65ರಲ್ಲಿ ಹುಟ್ಟಿರುವಂಥವರು, ಸುಮಾರು 59-60 ವರ್ಷದ ಮಹಿಳೆ, ಧೀರ ಮಹಿಳೆ, ದಿಟ್ಟ ಮಹಿಳೆ. ಇನ್ನೂ ಹಲವಾರು ರೀತಿಯ
ಒಂದಿಷ್ಟು ಸಾಧನೆಗಳನ್ನು ಮಾಡಲಿ ಹಾಗೂ ಮುಂಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿಜ್ಞಾನಿಗಳಿಗೆ ಮಾರ್ಗದರ್ಶಕರಾಗಬೇಕು ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಆನಂದಪುರದ ಜನತೆಯವರಿಗೆ, ಸಂಘ ಸಂಸ್ಥೆಯವರಿಗೆ ಹಾಗೂ ಪ್ರಮುಖರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಂದನೆಗಳನ್ನು ಅರ್ಪಿಸ್ತೇವೆ. ಜೈ ಹಿಂದ್, ಜೈ ವಿಜ್ಞಾನ.